ವೀಕ್ಷಕರೇ ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ರಿಲೇಟೆಡ್ ಆಗಿರುವಂಥದ್ದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಕಾನ್ಸೆಪ್ಟ್ಗೆ. ಈಗ ಆಲ್ರೆಡಿ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಬರುವಂಥ ಯೂನಿಟ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದರ ಎಲ್ಲ ವೀಡಿಯೋಸ್ಗಳನ್ನು ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ಯಾವ್ಯಾವ ವೀಡಿಯೋಸ್ಗಳು ಮಾಡಿದ್ದೀವೋ ಅದರ ಬೇಸ್ಡ್ ಮೇಲೇ ಈ ಕ್ವೆಶನ್ಸ್ಗಳಿರುತ್ತೆ. ಇದೆಲ್ಲ ಕ್ವೆಶನ್ಸ್ಗಳು ಚಾಪ್ಟರ್ ವೈಸ್ ಲಿಸ್ಟ್ ಔಟ್ ಮಾಡಿರೋ ಕ್ವೆಶನ್ಸ್ಗಳು. ನೋಡ್ತಾ ಹೋಗೋಣ. ಸೊ ದಿ ವೆರಿ ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ಸೊ ಕೆಳಗೆ ಕೊಟ್ಟಿರುವಂಥ ಒಂದು 5 ಆಪ್ಷನ್ಸ್ಗಳಲ್ಲಿ ಯಾವ ಒಂದು ಸ್ಟೇಟ್ಮೆಂಟು ಕರೆಕ್ಟಾಗಿ ಒಂದು ನೇಚರ್ ಮತ್ತು ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಬಗ್ಗೆ ಹೇಳುತ್ತೆ ಅಂತ ನೋಡೋದಾದರೆ, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಇಂಟಿಗ್ರಲಿ ರಿಲೇಟೆಡ್. ಹೌದು, ಟೀಚಿಂಗ್ ಮತ್ತು ಲರ್ನಿಂಗ್ ಎರಡೂ ರಿಲೇಟೆಡ್ ಆಗೇ ಇರುತ್ತೆ ಯಾವಾಗ್ಲೂ. ನೆಕ್ಸ್ಟ್, ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್. ದೇರ್ ಈಸ್ ಆ್ಯಕ್ಚುಲಿ ಟೀಚಿಂಗ್ ಮತ್ತು ಟ್ರೈನಿಂಗ್ ಮಧ್ಯೆ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಒಂದು ಸ್ಟೇಟ್ಮೆಂಟು ಅಷ್ಟಾಗಿ ಇದಕ್ಕೆ ಸೂಟ್ ಆಗೋದಿಲ್ಲ. ಅಂದರೆ ಅದು ಡಿಸ್ಕ್ರೈಬ್ ಮಾಡಲ್ಲ ನೇಚರ್ ಮತ್ತು ಆಬ್ಜೆಕ್ಟಿವ್ನ. ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ಅನ್ನೋದು ಡಿಸ್ಕ್ರೈಬ್ ಮಾಡೋದಿಲ್ಲ, ಬಿಕಾಸ್ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್. ಕನ್ಸರ್ನ್ ಆಫ್ ಆಲ್ ಟೀಚಿಂಗ್ ಈಸ್ ಟು ಎಂಜೋರ್ ಸಮ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇನ್ ಸ್ಟೂಡೆಂಟ್ಸ್. ಹೌದು, ಟೀಚಿಂಗಿನ ಮೇನ್ ಕನ್ಸರ್ನ್ ಏನೋ ಒಂದು ಬದಲಾವಣೆಯನ್ನು ತರಲೇಬೇಕು ಅನ್ನೋಂಥದ್ದೇ, ಅಥವಾ ಏನಾದರೂ ಒಂದನ್ನು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋಂಥದ್ದೇ ಮೇನ್ ಕನ್ಸರ್ನ್ ಆಫ್ ಟೀಚಿಂಗ್. ಸೊ ಅಲ್ಲಿಗೆ ಇದರಲ್ಲಿ ಎ ಮತ್ತು ಸಿ ಒಂದು ಸ್ವಲ್ಪ ರಿಲೇಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಎ ಹೋಲ್ಡ್ಸ್ ಗುಡ್, ದೆನ್ ಸಿ ಆಲ್ಸೋ ಹೋಲ್ಡ್ಸ್ ಗುಡ್. ನೆಕ್ಸ್ಟ್ ನೋಡೋದಾದರೆ, ಆಲ್ ಗುಡ್ ಟೀಚಿಂಗ್ ಈಸ್ ಫಾರ್ಮಲ್ ಇನ್ ನೇಚರ್. ನೋ, ಎಲ್ಲ ಒಂದು ಟೀಚಿಂಗೂ ಫಾರ್ಮಲ್ ಇನ್ ನೇಚರ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆ ಟೀಚರ್ ಇಸ್ ಅ ಸೀನಿಯರ್ ಪರ್ಸನ್. ನೋ, ವಿ ಕಾಂಟ್ ಆಲ್ಸೋ ಸೇ ದಿಸ್. ಆ ಟೀಚರ್ ಯಾವಾಗಲೂ ಸೀನಿಯರ್ ಪರ್ಸನ್ನೇ ಆಗಿರ್ತಾರೆ ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ. ಟೀಚಿಂಗ್ ಇಸ್ ಅ ಸೋಷಲ್ ಆ್ಯಕ್ಟ್, ವೆರಾಸ್ ಲರ್ನಿಂಗ್ ಇಸ್ ಅ ಪರ್ಸನಲ್ ಆ್ಯಕ್ಟ್. ಎಸ್, ವೆರಿ ಗುಡ್. ಸೊ ಟೀಚಿಂಗ್ ಅನ್ನುವಂಥದ್ದು ಒಂದು ಸೋಷಲ್ ಆ್ಯಕ್ಟ್, ಅದು ಸಾಮಾಜಿಕವಾಗಿ ಆಗುವಂಥದ್ದು. ಆದರೆ ಲರ್ನಿಂಗ್ ಅನ್ನುವಂಥದ್ದು ಏನು, ಒಂದು ಇಂಡಿವಿಜುವಲ್ ಪರ್ಸನಲ್ಲಿ ಕಲಿಕೆ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ಸ್ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ನಮಗೆ ಬಂದಿರುವಂಥದ್ದು ಎ, ಸಿ ಆ್ಯಂಡ್ ಎಫ್. ಸೊ ಆಪ್ಷನ್ ಇರೋದು ಆಪ್ಷನ್ 3, ಎ, ಸಿ, ಎಫ್. ಸೊ ಆನ್ಸರ್ 3 ಇಸ್ ದ ಕರೆಕ್ಟ್ ಒನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನನ್ನು ಅನಲೈಸ್ ಮಾಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಹೈಲಿ ರಿಲೇಟೆಡ್ ಟು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್. ಸೊ ಇಲ್ಲಿರುವಂಥ 4 ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಲರ್ನರಿನ ಒಂದು ಹೈಲಿ ರಿಲೇಟೆಡ್ ಆಗಿರುವಂಥದ್ದು ಯಾವುದು? ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಹೈಲಿ ರಿಲೇಟೆಡ್ ಟು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಅಂತಂದರೆ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲರ್ನರ್, ಎಜುಕೇಷನಲ್ ಸ್ಟೇಟಸ್ ಆಫ್ ದ ಪೇರೆಂಟ್ಸ್ ಆಫ್ ದಿ ಲರ್ನರ್, ಪಿಯರ್ ಗ್ರೂಪ್ ಆಫ್ ದಿ ಲರ್ನರ್, ಫ್ಯಾಮಿಲಿ ಸೈಜ್ ಫ್ರಮ್ ವಿಚ್ ದ ಲರ್ನರ್ಸ್ ಕಮ್ಸ್. ಸೊ ಇಲ್ಲಿ ಮಗುವಿನ ಅಂದರೆ ಈಗ ಒಂದು ಮಾಡ್ತಿರುವಂತಹ ಪಾಠ ತುಂಬ ಪರಿಣಾಮಕಾರಿಯಾಗಿ ಯಾವಾಗ ಹೊರಬರುತ್ತೆ ಅನ್ನೋಂಥದ್ದು ಕೇಳಿದ್ದಾರೆ. ಅದು ಬೇಸ್ಡ್ ಆನ್ ಯಾರ ಮೇಲೆ? ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಕೇಳಿದ್ದಾರೆ. ಆಬ್ವಿಯಸ್ಲಿ ಎಜುಕೇಷನಲ್ ಸ್ಟೇಟಸ್ ಆಫ್ ದಿ ಪೇರೆಂಟ್ ಅಷ್ಟಾಗಿ ಮ್ಯಾಟರ್ ಆಗೋದಿಲ್ಲ, ಮತ್ತು ಪಿಯರ್ ಗ್ರೂಪೂ ಆಗೋಲ್ಲ, ಫ್ಯಾಮಿಲಿ ಸೈಜೂ ಇಲ್ಲಿ ಮ್ಯಾಟರ್ ಆಗೋಲ್ಲ. ಇಲ್ಲಿ ಮ್ಯಾಟರ್ ಆಗುತ್ತೆ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲರ್ನರ್. ಅಂದರೆ ಯಾವುದೋ ಒಂದು ವಿಷಯನ ನಾವು ಹೇಳಕ್ಕೆ ಹೊರಟಿರ್ತೀವಿ, ಆ ವಿಷಯಕ್ಕೆ ತಕ್ಕಂತೆ ಲರ್ನರಿಗೆ ಮುಂಚೆನೇ ಒಂದು ನಾಲೆಡ್ಜ್ ಇತ್ತು ಅಂತ ಅಂದರೆ, ಆ ಮಗುವಿಗೆ ಆ ವಿಷಯದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇತ್ತು ಅಂತ ಅಂದರೆ, ಆಗ ಏನಾಗುತ್ತೆ, ಟೀಚಿಂಗ್ ತುಂಬ ಬೇಗ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್, prior experience of the learner. Next question. In 2 sets given below, set 1 indicates a method of teaching while set 2 provides the basic requirements for success or effectiveness. Match the 2 sets and indicate your ಆನ್ಸರ್ ಬೈ ಚೂಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡು ಸೆಟ್ಟನ್ನು ಕೊಟ್ಟಿದ್ದಾರೆ, ಯಾವುದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗಬೇಕು. ಸೊ ಇಲ್ಲಿ ಇವಾಗ ನೋಡೋಣ ನಾವು.
ಇಲ್ಲಿ ನೋಡೋಣ, ಮೆಥಡ್ ಆಫ್ ಟೀಚಿಂಗ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಸಕ್ಸಸ್ ಎಫೆಕ್ಟಿವ್ನೆಸ್ ಅಂತ ಇದೆ. ಸೊ ಈ ಮೆಥಡ್ ಆಫ್ ಟೀಚಿಂಗ್ ಅನ್ನೋಂಥದ್ದು ಒಂದು ಗ್ರೂಪು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಸಕ್ಸಸಿವ್ ಎಫೆಕ್ಟಿವ್ನೆಸ್ ಅನ್ನೋದು ಒಂದು ಗ್ರೂಪ್. ಈಗ ಲೆಕ್ಚರಿಂಗಲ್ಲಿ ಯೂಶಲಾಗಿ ನಾವು ಏನು ಮಾಡ್ತೀವಿ, ಕಂಟೆಂಟ್ ಡಿಲಿವರ್ ಮಾಡ್ತೀವಿ. ಸೊ ಲೆಕ್ಚರಿಂಗ್ ಇಸ್ ಕಂಟೆಂಟ್ ಡಿಲಿವರಿಂಗ್ ಇನ್ ಅ ಲೂಸಿಡ್ ಲ್ಯಾಂಗ್ವೇಜ್. ವೆರಸ್ ವೆನ್ ಇಟ್ ಕಮ್ಸ್ ಟು ಅ ಡಿಸ್ಕಷನ್, ಇಲ್ಲಿ ಡಿಸ್ಕಷನ್ ಇನ್ ಗ್ರೂಪ್ಸ್ ಅಂದಾಗ ನಾವು ಏನು ಮಾಡ್ತಾ ಹೋಗ್ತೀವಿ, ದೇರ್ ವಿ ಯೂಸ್ ಅ ಮೋರ್ ಟೀಚಿಂಗ್ ಮೆಟೀರಿಯಲ್ಸ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಸೊ ಲೆಕ್ಚರಿಂಗ್ ಅಂತ ಬಂದಾಗ ಮೋರ್ ಕಂಟೆಂಟ್ ಡಿಲಿವರ್ ಮಾಡ್ತೀವಿ. ಡಿಸ್ಕಷನ್ ಇನ್ ಗ್ರೂಪ್ಸ್ ಅಂತ ಬಂದಾಗ ಟೀಚಿಂಗ್ ಏಡ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ವೆನ್ ಇಟ್ ಟಾಕ್ಸ್ ಅಬೌಟ್ ಬ್ರೈನ್ ಸ್ಟ್ರೋಮಿಂಗ್ ಅಂದರೆ ಹೊಸ ಐಡಿಯಾನ ನಾವು ತರ್ತಾ ಹೋಗ್ತೀವಿ. ಸೊ ಯು ಕ್ಯಾನ್ ಸಿ ಪ್ರೊಡಕ್ಷನ್ ಆಫ್ ಅ ಲಾರ್ಜ್ ನಂಬರ್ ಆಫ್ ಐಡಿಯಾಸ್ ಇಸ್ ಡನ್ ಇನ್ ಬ್ರೈನ್ ಸ್ಟ್ರೋಮಿಂಗ್. ವೆನ್ ಇಟ್ ಕಮ್ಸ್ ಟು ಅ ನೆಕ್ಸ್ಟ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ ಬಂದಾಗ ರಿಮೈನಿಂಗ್ ಇರೋದೇ ಒಂದು ಸ್ಮಾಲ್ ಸ್ಟೆಪ್ ಪ್ರೆಸೆಂಟೇಷನ್ ವಿತ್ ಅ ಫೀಡ್ಬ್ಯಾಕ್ ಪ್ರೊವೈಡೆಡ್. ಸೊ ಡಿ ಇರೋದು ಫಸ್ಟಿಗೆ ಆಗುತ್ತೆ. ಸೊ ದಿಸ್ ಈಸ್ ಆಪ್ಷನ್ 3 ಇಸ್ ದ ಕರೆಕ್ಟ್. ಇಲ್ಲಿ ಸಿಂಬಲ್ 5 ಆಗಿದೆ, ಇಟ್ ಈಸ್ ನಾಟ್ 5, ಆ್ಯಕ್ಚುಲಿ ಇಟ್ ಈಸ್ 4. ಓಕೆ, ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಇಸ್ 4th ಕ್ವೆಶನ್. ಫ್ರಮ್ ದ ಲಿಸ್ಟ್ ಆಫ್ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ಸ್ ಗಿವನ್ ಬಿಲೋ, identify from the list of evaluation procedure given below, identify those which will be called as a formative evaluation. Indicate your answer by choosing from the code. ಈ ಕೊಟ್ಟಿರುವಂತಹ ABCDEF ಅಲ್ಲಿ ಯಾವುದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ಗೆ ಬರುತ್ತೆ ಅಂತ ಐಡೆಂಟಿಫೈ ಮಾಡ್ತಾ ಹೋಗಬೇಕು ನಾವು. ಸೊ ನೋಡೋಣ ನಾವು ಯಾವುದ್ಯಾವ್ದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ಗೆ ಬರುತ್ತೆ ಅಂತ ಅಂದರೆ, ಅ ಟೀಚರ್ ಅವಾರ್ಡ್ಸ್ ಗ್ರೇಡ್ಸ್ ಟು ಅ ಸ್ಟೂಡೆಂಟ್ಸ್ ಆಫ್ಟರ್ ಹ್ಯಾವಿಂಗ್ ಅ ಟ್ರಾನ್ಸ್ಸೆಂಡೆಡ್ ದ ಕೋರ್ಸ್ ಆಫ್ ವರ್ಕ್. ಸೊ ಕೋರ್ಸ್ ಆಫ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಾರ್ಮೇಟಿವ್ ಅಸೆಸ್ಮೆಂಟಲ್ಲಿ ಕೋರ್ಸ್ ಆಫ್ ವರ್ಕ್ ಬರೋದಿಲ್ಲ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ನಮಗೆ ಬರುವಂಥದ್ದು ಯಾವಾಗ ಕೋರ್ಸ್ ಆಫ್ ವರ್ಕ್ ಬರೋದು ನಮಗೆ ಸಮೇಟಿವ್ ಅಸೆಸ್ಮೆಂಟಲ್ಲಿ. ಸೊ ಫಸ್ಟ್ ಆಪ್ಷನ್ ಇಸ್ ರೂಲ್ಡ್ ಔಟ್, ಬಿಕಾಸ್ ಅಲ್ಲಿ ಕೇಳ್ತಿರುವಂಥದ್ದು ಫಾರ್ಮೇಟಿವ್ ಅಂತಂದರೆ ಪೀರಿಯಾಡಿಕ್ ವೈಸ್, ಇವಾಗ ರೌಂಡ್ ಟೆಸ್ಟ್ ಆ ಥರ ಕಂಡಕ್ಟ್ ಮಾಡ್ತಾರಲ್ಲ, ಅದು ಫಾರ್ಮೇಟಿವ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಕೋರ್ಸ್ ಆಫ್ ವರ್ಕ್ ಅಂತ ಇದೆ, ಸೊ ಇಟ್ ಈಸ್ ರೂಲ್ಡ್ ಔಟ್. ಸೆಕೆಂಡ್ ಕ್ವೆಶನ್ ಬಂದು, ಡ್ಯೂರಿಂಗ್ ಅ ಇಂಟರಾಕ್ಷನ್ ವಿತ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ದ ಟೀಚರ್ ಪ್ರೊವೈಡ್ಸ್ ಅ ಕರೆಕ್ಟಿವ್ ಫೀಡ್ಬ್ಯಾಕ್. ಎಸ್, ಅಂದರೆ ನಾವಲ್ಲಿ ಅಸೆಸ್ ಮಾಡ್ತಾ ಹೋಗ್ತೀವಿ ಸ್ಟೂಡೆಂಟ್ನ ಇವ್ಯಾಲ್ಯೂಯೇಷನ್ ಜೊತೆ ಕೂಡ. ಸೊ ಇದು ಒಂದು ಆಪ್ಟ್ ಆಗುತ್ತೆ ಮೇಲೆ ಕೊಟ್ಟಿರುವಂಥ ಕ್ವೆಶನಿಗೆ. ಟೀಚರ್ ಗಿವ್ಸ್ ಅ ಮಾರ್ಕ್ಸ್ ಟು ಸ್ಟೂಡೆಂಟ್ಸ್ ಆನ್ ಅ ಯೂನಿಟ್ ಟೆಸ್ಟ್. ಬರೀ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದಾಗ ಓನ್ಲಿ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಇರುವುದಿಲ್ಲ, ಅದ್ರ ಜೊತೆಗೆ ಫೀಡ್ಬ್ಯಾಕ್ ಕೂಡ ಇರುತ್ತೆ. ಬಿಕಾಸ್ ನಾವು ಇಲ್ಲಿ ಈ ಆಪ್ಷನ್ನ ಕರೆಕ್ಟ್ ಅಂತ ಚೂಸ್ ಮಾಡಿದ್ದೀವಿ, ಬಿನ, ಅಲ್ಲಿ ಫೀಡ್ಬ್ಯಾಕ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿ ಡಸಂಟ್ ಹೋಲ್ಡ್ಸ್ ಗುಡ್. ಟೀಚರ್ ಕ್ಲಾರಿಫೈಸ್ ದ ಡೌಟ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಇಟ್ ಸೆಲ್ಫ್. ಎಸ್, ಅಂದರೆ ಅವ್ರಿಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಅದನ್ನು ದೆನ್ ಆ್ಯಂಡ್ ದೇರ್ ಅವ್ರು ಅಲ್ಲೇ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡಬೇಕು. ದಟ್ ಕಮ್ಸ್ ಅಂಡರ್ ಫಾರ್ಮೇಟಿವ್. The overall performance of students is reported to a parents at every 3 months of interval. ಸೊ ಎವ್ರಿ 3 months ಆಫ್ ಇಂಟರ್ವಲ್ ಇದು ಆಪ್ಟ್ ಆಗಲ್ಲ. ವೈ? ಬಿಕಾಸ್ ಅಂತ ಅಂದರೆ, ಬಿಕಾಸ್ ಅವರಿಗೆ ಒಂದು ಕರೆಕ್ಟ್ ಇಂಟರ್ವಲ್ ಟೈಮ್ ಆಫ್, ಅಂದರೆ ಈಗ ಎವ್ರಿ ಮಂತ್ ಅವರಿಗೆ ನಾವು ರಿಪೋರ್ಟ್ ಮಾಡಬೇಕಾಗುತ್ತೆ, ನಾಟ್ ಎವ್ರಿ 3 months ಆಫ್ ಇಂಟರ್ವಲ್. ಸೊ ದಿಸ್ ಈಸ್ ರೂಲ್ಡ್ ಔಟ್. ನೆಕ್ಸ್ಟ್ ಈಸ್ ದ ಇನ್ನರ್ ಮೋಟಿವೇಶನ್. ದ ಲರ್ನರ್ಸ್ ಮೋಟಿವೇಶನ್ is raised by the teacher through the question answer session. ಸೊ ಲರ್ನರ್ಗೆ ಒಂದು ಮೋಟಿವೇಶನ್ ತರೋಕ್ಕೋಸ್ಕರ ಒಂದು ಕ್ವೆಶನ್ ಅಥವಾ Q&A ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಕೂಡ ಆಪ್ಟ್ ಆಗುತ್ತೆ. ಅಲ್ಲಿಗೆ ಈ ಒಂದು ಪರ್ಟಿಕ್ಯುಲರ್ ಕ್ವೆಶನ್ನಿಗೆ ಫ್ರಮ್ ದ ಲಿಸ್ಟ್ ಆಫ್ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಗಿವನ್ ಬಿಲೋ ಐಡೆಂಟಿಫೈ ದೋಸ್ ವಿಚ್ ವಿಲ್ ಬಿ ಕಾಲ್ಡ್ ಆಸ್ ಅ ಫಾರ್ಮೇಟಿವ್ ಅಂತ ಅಂದರೆ ಆಪ್ಷನ್ B, D and F. ಸೊ ದಟ್ ಈಸ್ 4th ಆಪ್ಷನ್, B, D and F. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅಸರ್ಷನ್ ಆ್ಯಂಡ್ ರೀಸನಿಂಗ್. ಆಲ್ ಟೀಚಿಂಗ್ ಶುಡ್ ಏಮ್ ಅಟ್ ಎಂಜಾಯಿಂಗ್ ಲರ್ನಿಂಗ್. ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದರೆ, ಬಿಕಾಸ್ ಎ ಈಸ್ ಟ್ರೂ, ಆಲ್ ಟೀಚಿಂಗ್ ಶುಡ್ ಏಮ್ ಅಟ್ ಎಂಜಾಯಿಂಗ್ ಲರ್ನಿಂಗ್. ಸೊ ನಾವು ಏನೇ ಒಂದು ಪಾಠ ಮಾಡಿದ್ರೂ ಕೂಡ ನಮ್ಮ ಏಮ್ ಏನಿರುತ್ತೆ, ಏನೋ ಒಂದು ಕಲಿಕೆ ಉಂಟಾಗಲೇಬೇಕು ಅನ್ನೋಂಥದ್ದೇ ಏಮ್ ಆಗಿರುತ್ತೆ. ಆದರೆ ಎಲ್ಲ ಲರ್ನಿಂಗು ಪಾಠ ಮಾಡೋದ್ರಿಂದನೇ ಮಕ್ಕಳು ಕಲ್ತ್ಕೊಳ್ತಾರೆ ಅನ್ನೋವಂಥದ್ದು ಇಟ್ಸ್ ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ. ಯಾಕಂದರೆ ಮಕ್ಕಳು ಅವರು ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಮುಖಾಂತರ ಕೂಡ ಕಲಿಬಹುದು, ಅಥವಾ ಏನೋ ಒಂದು ಆಟ ಆಡ್ತಾ ಕಲಿಬಹುದು. ಸೊ ಎಲ್ಲ ಲರ್ನಿಂಗು ಟೀಚಿಂಗಿಂದಾನೇ ಆಗುತ್ತೆ ಅನ್ನುವಂಥದ್ದು ಇಟ್ಸ್ ಅ ರಾಂಗ್ ಥಿಂಗ್, ನೊಟೇಷನ್ ಅಲ್ವಾ. ಸೊ ಎ ಈಸ್ ಅ ಟ್ರೂ ಸ್ಟೇಟ್ಮೆಂಟ್ ಬಟ್ ಆರ್ ಇಸ್ ಅ ಫಾಲ್ಸ್. ಸೊ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಎ ಈಸ್ ಅ ಟ್ರೂ ಸ್ಟೇಟ್ಮೆಂಟ್ ಬಟ್ ಆರ್ ಇಸ್ ಅ ಫಾಲ್ಸ್. ಸೊ ಎವ್ರಿ ಡೇ ಇದೇ ರೀತಿ ಟಾಪ್ 10 ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇರ್ತೀನಿ, ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳನ್ನು. ಆ್ಯಂಡ್ ಅದರ PDF ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು.
ನೆಕ್ಸ್ಟ್ ಕ್ವೆಶನ್ ನೋಡೋಣ. From the list given below, identify the learner characteristics which would facilitate a teaching learning system to be effective. Choose the correct code to indicate your ಆನ್ಸರ್ ಅಂತ ಇದೆ. ಸೊ ಈಗ ಆಲ್ರೆಡಿ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ನಾವು ಒಂದು ಕ್ವೆಶನ್ನ ಸಾಲ್ವ್ ಮಾಡಿದ್ದೀವಿ. ಸೊ ಒಂದು ಶಾರ್ಟ್ ನೋಟ್ಸ್ ಮೇಂಟೈನ್ ಮಾಡ್ಕೊಳ್ತಾ ಇದ್ದರೆ ಅದರಲ್ಲಿ ಬರ್ಕೊಬಿಡಿ. ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತಾರೆ. ಸೊ ನೀವು ತುಂಬ ಫೋಕಸ್ ಮಾಡಿ ಓದಬೇಕಾಗಿರುವಂಥದ್ದು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೋಡೋಣ. Prior experience of the learner, learner's family lineage, aptitude of the learner, learner's stage of development, learner's food habits and hobbies, learner's religious affiliation. So ಒಂದು ಮಗುವಿಗಿರುವಂತಹ ಅಂದರೆ ಒಂದು ವಿದ್ಯಾರ್ಥಿಗಿರುವಂತಹ ಯಾವ ಒಂದು ಕ್ಯಾರೆಕ್ಟರು ಈ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ನ ತುಂಬ ಎಫೆಕ್ಟಿವ್ ಮಾಡುತ್ತೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫಸ್ಟು ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲರ್ನರ್. ಹೌದು, ಇದಂದರೂ ತುಂಬ ಮೇಜರ್ ಪಾರ್ಟ್ ಮಾಡುತ್ತೆ. ದಟ್ ಈಸ್ ಆಪ್ಷನ್ ಎ, ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲರ್ನರ್. ಯಾಕಂದರೆ ನಾವು ನೋಡಿದ್ದೀವಿ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಒಂದು ಮಗುವಿಗೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ, ಆಗ ಕಂಟೆಂಟ್ ಡೆಲಿವರ್ ಮಾಡೋದು ತುಂಬ ಈಸಿ. ಆ್ಯಂಡ್ ಲರ್ನರ್ಸ್ ಫ್ಯಾಮಿಲಿ ಲೈನೇಜ್ ಅಷ್ಟಾಗಿ ಮ್ಯಾಟರ್ ಆಗೋದಿಲ್ಲ. ನೆಕ್ಸ್ಟು ಆ್ಯಪ್ಟಿಟ್ಯೂಡ್ ಆಫ್ ದಿ ಲರ್ನರ್. ಸೊ ಲರ್ನರ್ಗಿರುವಂಥ ಒಂದು ಮಾನಸಿಕ ಸಾಮರ್ಥ್ಯ ಕೂಡ ಇಲ್ಲಿ ಹೆಚ್ಚು ಮುಖ್ಯ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಲರ್ನರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಹೌದು, ಲರ್ನರು ಅಂದರೆ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿ ಡೆವಲಪ್ ಆಗ್ತಾ ಬಂದಿದ್ದಾನೆ ಅನ್ನೋಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಒಂದು ಕಲಿಕೆಯ ಹಂತದಲ್ಲಿ. ಲರ್ನರ್ಸ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಹಾಬೀಸ್, ಲರ್ನರ್ಸ್ ರಿಲಿಜಿಯಸ್ ಅಫಿಲಿಯೇಷನ್. ಸೊ ಈ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಹಾಬೀಸ್ ಏನೂ ಮ್ಯಾಟರ್ ಆಗಲ್ಲ. ಆ್ಯಂಡ್ ರಿಲಿಜಿಯಸ್ ಅಫಿಲಿಯೇಷನ್ನು ಈ ಒಂದು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಗೆ ಅಷ್ಟೊಂದು ಮ್ಯಾಟರ್ ಆಗುವಂಥದ್ದಲ್ಲ. ಆದರೆ ಲರ್ನರಿಗೆ ಬೇಕಾಗಿದ್ದಂಥ ಒಂದು ಪ್ರಿಯರ್ ಎಕ್ಸ್ಪೀರಿಯನ್ಸಸ್ ತುಂಬ ಮ್ಯಾಟರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಲರ್ನರ್ ಅಂದರೆ ವಿದ್ಯಾರ್ಥಿಯ ಒಂದು ಮಾನಸಿಕ ಸಾಮರ್ಥ್ಯ ಕೂಡ. ಅಲ್ಲಿಗೆ ಎ, ದೆನ್ ದಿಸ್ ಒನ್ ಎ, ಡಿ ಆ್ಯಂಡ್ ಸಿ. ಸೊ ಆಪ್ಷನ್ 1 is the correct one, A, C and D. Next question ನೋಡೋಣ. All teaching implies learning. Learning to be useful must be derived from teaching. ಇಲ್ಲಿ ನೀವು ನೋಡ್ಬೋದು ಸೇಮ್ ಕ್ವೆಶನ್ ಈಗ ಆಲ್ರೆಡಿ ರಿಪೀಟ್ ಆಗಿದೆ. ದಿಸ್ ಇಸ್ ಒನ್ ಮೋರ್ ಕ್ವೆಶನ್, ಬಟ್ ಇಲ್ಲಿ ರೀಸನ್ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆಲ್ ಟೀಚಿಂಗ್ ಇಂಪ್ಲೈಸ್ ಲರ್ನಿಂಗ್. ಹೌದು, ಎಲ್ಲ ಟೀಚಿಂಗೂ ಲರ್ನಿಂಗನ್ನೇ ಇಂಪ್ಲೈಸ್ ಮಾಡ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಲರ್ನಿಂಗ್ ಟು ಬಿ ಯೂಸ್ಫುಲ್ ಮಸ್ಟ್ ಬಿ ಡಿರೈವ್ಡ್ ಫ್ರಮ್ ದ ಟೀಚಿಂಗ್ ಅಂತ ಇದೆ. ಸೊ ಇಲ್ಲಿ ಬೋತ್ ಎ ಆ್ಯಂಡ್ ಬಿ ಆರ್ ಅ ಟ್ರೂ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಟು. A and R are true and R is the correct explanation of A. So option 1 is the correct. Next question nodana. On the basis of summative tests, a teacher is interrupting his or her student performance in terms of their wellness lifestyle evident in the behavior. This will be called as, ಇದನ್ನು ಏನಂತ ಕರೀತಾರೆ ಅಂದ್ಬಿಟ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು ಸಮೇಟಿವ್ ಟೆಸ್ಟ್ ಇರುತ್ತೆ, ಅಂದರೆ ಕಂಪ್ಲೀಟ್ ಕೋರ್ಸಿನ ಟೆಸ್ಟ್. ಆ ಟೆಸ್ಟ್ ಮೇಲೆ ಟೀಚರು ಸ್ಟೂಡೆಂಟಿನ ಒಂದು ಪರ್ಫಾರ್ಮೆನ್ಸ್ನ ಅಳೀತಾರೆ. ಯಾವುದರ ಬೇಸಿಸ್ ಮೇಲೆ? ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ವೆಲ್ನೆಸ್ ಲೈಫ್ ಸ್ಟೈಲ್ ಎವಿಡೆಂಟ್ ಇನ್ ದ ಬಿಹೇವಿಯರ್. ಸೊ ಫಾರ್ಮೇಟಿವಾ, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್, ನಾಮ್ ರೆಫರೆನ್ಸ್ ಟೆಸ್ಟಾ, ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟಾ? ಸೊ ಇದು ಕ್ರೈಟೀರಿಯನ್ ರೆಫರೆನ್ಸ್ಡ್ ಟೆಸ್ಟಿಂಗ್ ಅಂಡರಲ್ಲಿ ಬರುತ್ತೆ. ಹಾಗಾದರೆ ಇದೇನು ನಾಮ್ ರೆಫರೆನ್ಸ್, ಕಂಟಿನ್ಯೂಸ್, ಕಾಂಪ್ರಿಹೆನ್ಸಿವ್, ಫಾರ್ಮೇಟಿವ್ ಅಂದರೆ ಏನು? ನಾಮ್ ರೆಫರೆನ್ಸ್ ಟೆಸ್ಟ್ ಅಂದರೆ ಒಂದು ನಾಮ್ಸ್ನ ಸೆಟ್ ಮಾಡಿಬಿಟ್ಟಿರ್ತಾರೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಸೆಟ್ ಮಾಡಿರ್ತಾರೆ. ನಾಮ್ ರೆಫರೆನ್ಸ್ ಟೆಸ್ಟ್ ಅಂದರೆ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಷನ್ ಗೊತ್ತಿರುತ್ತೆ, ಥ್ರೂ ಔಟ್ ದಿ ಕೋರ್ಸ್ ನಡೆಸ್ತಾರೆ ಅದನ್ನು. ಫಾರ್ಮೇಟಿವ್ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ನಡೆಸ್ತಾ ಹೋಗ್ತಾರೆ. ಸೊ ಅವರ ಒಂದು ವೆಲ್ನೆಸ್ ಲೈಫ್ ಸ್ಟೈಲ್ ಎವಿಡೆಂಟ್ ಇನ್ ಬಿಹೇವಿಯರ್ ನೋಡುವಂಥದ್ದು ಬಂದು ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್ ಆಗಿರುತ್ತೆ. ಸೊ ಇದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕೀ ಬಿಹೇವಿಯರ್ ಇನ್ ಎಫೆಕ್ಟಿವ್ ಟೀಚಿಂಗ್? ಈ ಕೆಳಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಇಸ್ ಅ ಕೀ ಬಿಹೇವಿಯರ್ ಇನ್ ಎಫೆಕ್ಟಿವ್ ಟೀಚಿಂಗ್? ಟೀಚಿಂಗಲ್ಲಿ ವರ್ಕ್ ಆಗುವಂತಹ ಕೀ ಬಿಹೇವಿಯರ್ ಯಾವುದು ಅಂತ ನೋಡೋದಾದರೆ ಇಟ್ ಈಸ್ ಇನ್ಸ್ಟ್ರಕ್ಷನಲ್ ವೆರೈಟಿ, ಯೂಸಿಂಗ್ ಅ ಸ್ಟೂಡೆಂಟ್ಸ್ ಐಡಿಯಾಸ್ ಇನ್ ಕಾಂಟ್ರಿಬ್ಯೂಷನ್. ಹೌದು, ಆ್ಯಂಡ್ ಸ್ಟ್ರಕ್ಚರಿಂಗ್, ಕ್ವೆಶನಿಂಗ್ ಇದೆಲ್ಲನೂ ಆಗ್ತಾ ಹೋಗುತ್ತೆ. ಬಟ್ ಆದರೆ ಇಲ್ಲಿ ಯೂಸಿಂಗ್ ದ ಐಡಿಯಾಸ್ ಆ್ಯಂಡ್ ಕಾಂಟ್ರಿಬ್ಯೂಷನಲ್ಲಿ ಏನಾಗುತ್ತೆ, ಪ್ಯಾಸಿವ್ ಮಾಡ್ತಾ ಹೋಗ್ತೀವಿ. ಸ್ಟ್ರಕ್ಚರಿಂಗಲ್ಲಿ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಐಡಿಯಾಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಕ್ವೆಶನಿಂಗಲ್ಲಿ ಆಗಿರ್ಬೋದು. ಆದರೆ ಅವರು ಇನ್ವಾಲ್ವ್ ಆಗೋದು ಯಾವಾಗ, ಎಫೆಕ್ಟಿವ್ ಆಗಿ ಟೀಚಿಂಗ್ ಬರುವಂಥದ್ದು ಯಾವಾಗ ಅಂತಂದರೆ ನಾವು ವೆರೈಟಿ ಆಗಿರುವಂತಹ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಅಂದರೆ ಟೀಚಿಂಗ್ ಏಡ್ಸ್ನ ನಾವು ಯೂಸ್ ಮಾಡ್ತಾ ಹೋದಾಗ ಸ್ಟೂಡೆಂಟ್ಸ್ಗಳು ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. Question: which of the following set of statement represents an acceptable proposition in respect of teaching learning relationship? Choose the correct code to indicate your answer. ಸೊ ಕೆಳಗೆ ಕೊಟ್ಟಿರುವಂಥ ಈ ಎಲ್ಲ ಸ್ಟೇಟ್ಮೆಂಟಲ್ಲಿ ಯಾವ ಒಂದು ಸ್ಟೇಟ್ಮೆಂಟು ತುಂಬ ಪರ್ಟಿಕ್ಯುಲರ್ ಆಗಿ ಆಪ್ಟ್ ಆಗುತ್ತೆ ಟೀಚಿಂಗ್ ಲರ್ನಿಂಗ್
ರಿಲೇಷನ್ಶಿಪ್ಪಿಗೆ, ಟೀಚಿಂಗ್ ಲರ್ನಿಂಗ್ ರಿಲೇಷನ್ಶಿಪ್ಪಿಗೆ ಯಾವುದು ಚೆನ್ನಾಗಿ ಆಪ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೋಡೋಣ. ವೆನ್ ಸ್ಟೂಡೆಂಟ್ ಫೇಲ್ಸ್ ಇನ್ ಅ ಟೆಸ್ಟ್, ಇಟ್ ಈಸ್ ದ ಟೀಚರ್ ಹೂ ಫೇಲ್ಸ್. ಹೌದು, ವಿದ್ಯಾರ್ಥಿ ಟೆಸ್ಟಿನಲ್ಲಿ ಫೇಲ್ ಆದ ಅಂತಂದರೆ ಅದಕ್ಕೆ ಶಿಕ್ಷಕರು ಕೂಡ ಕಾರಣನೇ. ಯಾಕಂದರೆ ಅವ್ನು ಫೇಲ್ ಆಗೋಕ್ಕೆ ಅಥವಾ ಅವನಿಗೆ ಅಲ್ಲಿ ಕಲಿಕೆಯಲ್ಲಿರುವಂಥ ತೊಂದರೆ ಏನಾಗಿದೆ ಅಂತ ಟೀಚರ್ ತಿಳ್ಕೊಳ್ಳುವಲ್ಲಿ ಫೇಲ್ ಆಗಿರ್ತಾರೆ ಅನ್ನೋವಂಥದ್ದು. ನೆಕ್ಸ್ಟು ಎವ್ರಿ ಟೀಚಿಂಗ್ ಮಸ್ಟ್ ಏಮ್ ಅಟ್ ಎನ್ಶೂರಿಂಗ್ ಅ ಲರ್ನಿಂಗ್. ಹೌದು, ಸುಮ್ಮನೆ ಟೀಚ್ ಮಾಡಬಾರ್ದು. ಟೀಚಿಂಗ್ ಏನಾಗಿರುತ್ತೆ ಯಾವಾಗಲೂ ಒಂದು ಕಲಿಕೆಯನ್ನು ಉಂಟು ಮಾಡೋದೇ ಟೀಚಿಂಗಿನ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟು ದೇರ್ ಕ್ಯಾನ್ ಬಿ ಅ ಟೀಚಿಂಗ್ ವಿತೌಟ್ ಲರ್ನಿಂಗ್ ಟೇಕಿಂಗ್ ಪ್ಲೇಸ್. ಹೌದು, ಸಮ್ಟೈಮ್ಸ್ ನಾವು ಎಷ್ಟೇ ಟೀಚ್ ಮಾಡಿದ್ರೂ ಲರ್ನಿಂಗ್ ಉಂಟಾಗೋದಿಲ್ಲ ವಿದ್ಯಾರ್ಥಿಗಳಲ್ಲಿ. ಸೊ ದೇರ್ ಕ್ಯಾನ್ ಬಿ ಅ ಟೀಚಿಂಗ್ ವಿತೌಟ್ ಲರ್ನಿಂಗ್ ಟೇಕಿಂಗ್ ಪ್ಲೇಸ್. ದೇರ್ ಕ್ಯಾನ್ ಬಿ ಅ ನೋ ಲರ್ನಿಂಗ್ ವಿತೌಟ್ ಟೀಚಿಂಗ್. ಸೊ ಈ ಸ್ಟೇಟ್ಮೆಂಟು ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಯಾಕಂದರೆ ಪಾಠ ಮಾಡಲಿಲ್ದಿರೋ ಮಕ್ಕಳು ವಿಷಯಗಳನ್ನು ಕಲ್ತ್ಕೊಳ್ತಾರೆ. ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ದೀವಿ. ಯಾಕಂದರೆ ಎಷ್ಟೋ ವಿಷಯಗಳನ್ನು ಪಾಠ ಇಲ್ದಿರ ಅವ್ರು ಹೊರ ಜಗತ್ತು ಅಥವಾ ಅವರ ಒಂದು ಎಕ್ಸ್ಪೀರಿಯನ್ಸಿಂದ ಕಲಿತಾ ಹೋಗ್ತಾರೆ. ನೆಕ್ಸ್ಟ್ ನೋಡೋಣ. ಅ ಟೀಚರ್ ಟೀಚರ್ಸ್ ಬಟ್ ಲರ್ನರ್ ಆಲ್ಸೋ. ಅ ಟೀಚರ್ ಟೀಚರ್ಸ್ ಬಟ್ ಲರ್ನರ್ ಆಲ್ಸೋ. ಟೀಚರು ಹೇಳ್ಕೊಡ್ತಾರೆ, ಅಟ್ ದ ಸೇಮ್ ಟೈಮ್ ಲರ್ನರು ಕೂಡ ಹೇಳ್ಕೊಡ್ತಾರೆ, ಆ್ಯಂಡ್ ಲರ್ನರು ಕೂಡ ಕಲಿತಾರೆ ಅದೇ ಸಮಯದಲ್ಲಿ. ರಿಯಲ್ ಲರ್ನಿಂಗ್ ಇಂಪ್ಲೈಸ್ ರೋಟ್ ಲರ್ನಿಂಗ್. ಆಬ್ವಿಯಸ್ಲಿ ನಾಟ್ ಅ ಗುಡ್ ಸ್ಟೇಟ್ಮೆಂಟ್. ಯಾಕಂದರೆ ರೋಟ್ ಲರ್ನಿಂಗ್ ಈಸ್ ನಾಟ್ ಎನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಆ್ಯಂಡ್ ಆಲ್ಸೋ ಲರ್ನಿಂಗ್ ಅಲ್ವಾ. ಸೊ ಇಲ್ಲಿ ಆಪ್ಟ್ ಆಗುವಂಥದ್ದು ಟೀಚಿಂಗ್ ಲರ್ನಿಂಗ್ ರಿಲೇಷನ್ಶಿಪ್ಪಿಗೆ ಆಪ್ಷನ್ 1, ಆಪ್ಷನ್ 2 ಆ್ಯಂಡ್ ಆಪ್ಷನ್ 4 ಆ್ಯಂಡ್ ದೆನ್ ಆಪ್ಷನ್ 3. ಸೊ 1, 2, 3 ಮತ್ತು 5ನೇ ಅಂಥದ್ದು. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಲರ್ನಿಂಗ್ ಇಸ್ ಅ ಲೈಫ್ ಲಾಂಗ್ ಪ್ರೊಸೆಸ್. ಹೌದು, ಕಲಿಕೆ ಜೀವನ ಪೂರ್ತಿ ಉಂಟಾಗುವಂಥದ್ದು. ಲರ್ನಿಂಗ್ ಟು ಬಿ ಯೂಸ್ಫುಲ್ ಮಸ್ಟ್ ಬಿ ಲಿಂಕ್ಡ್ ವಿತ್ ದ ಲೈಫ್ ಪ್ರೋಸೆಸ್. ಹೌದು, ಲರ್ನಿಂಗ್ ಅನ್ನುವಂಥದ್ದು ನಮಗೆ ಯೂಸ್ಫುಲ್ ಆಗಬೇಕು ಅಂತ ಅಂದರೆ ಅದನ್ನು ನಾವು ಲೈಫ್ ಪ್ರೋಸೆಸ್ಸಿಗೆ ನಾವು ಕನೆಕ್ಟ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೋತ್ ಎ ಆ್ಯಂಡ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಲರ್ನಿಂಗ್ ಅನ್ನೋದು ಲೈಫ್ ಲಾಂಗ್ ಪ್ರೋಸೆಸ್ ಆಗಿರುತ್ತೆ. ಅದು ತುಂಬ ಯೂಸ್ಫುಲ್ ಆಗಬೇಕು ಅಂತಂದರೆ ನಮ್ಮ ಲೈಫ್ ಜೊತೆಗೆ ನಾವು ಅದನ್ನು ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋಂಥದ್ದು. ಸೊ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಅಂತ. ಸೊ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಸೊ ಇದೇ ರೀತಿ ಇನ್ನೂ ಕೆಲವೊಂದು ಕ್ವೆಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ ಎವ್ರಿ ಡೇ 10 ಕ್ವೆಶನ್ಸ್. ಸೊ ಈ ಕ್ವೆಶನ್ಸ್ಗಳು ಎಕ್ಸ್ಕ್ಲೂಸಿವ್ಲಿ ಯೂನಿಟ್ 1 ದಟ್ ಈಸ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಚಾಪ್ಟರ್ ವೈಸ್ ಸಾಲ್ವ್ ಮಾಡ್ತಾ ಇರೋವಂಥದ್ದು. ಸೊ ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳು, 2017, 2018 ಕೇಳಿರುವಂಥ ಕ್ವೆಶನ್ಸ್ಗಳು. ಸೊ ಹಾಗಾಗಿ ನೀವು ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಏನು ಯೂಸ್ಫುಲ್ ಆಗುತ್ತೆ ಅಂದರೆ ಕ್ವೆಶನ್ ಯಾವ ಥರ ಕೇಳ್ತಾರೆ ಮತ್ತು ಆ ಕ್ವೆಶನ್ನ ನೀವು ಯಾವ ರೀತಿ ಟ್ಯಾಕಲ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.